ಎಲ್ರಿಗೂ ನಮಸ್ಕಾರ. ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕಿಚಡಿನ ಮಾಡಿರ್ತೀರಾ, ಆದರೆ ಒನ್ ಪಾಟ್ ಪಾಲಕ್ ಕಿಚಡಿನ ಯಾರಾದರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಸಿಂಪಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಈ ಚಳಿ ವೆದರ್ಗಂತೂ ಬಿಸಿ ಬಿಸಿಯಾಗಿ ಕಿಚಡಿ ಮೇಲೆ ಸ್ವಲ್ಪ ತುಪ್ಪ ಹಾಗೆ ನೆಂಚ್ಕೊಳ್ಳೋಕ್ಕೆ ಚೂರು ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ದರೆ ಅದಕ್ಕಿಂತ ಕಂಫರ್ಟಬಲ್ ಫುಡ್ ಇನ್ನೊಂದಿಲ್ಲ. ಸೊ ನಾನಿವತ್ತು ಒನ್ ಪಾಟ್ ಪಾಲಕ್ ಕಿಚಡಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀವಿ. ಸೊ ಇವಾಗ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಮಾಮೂಲಿ ಅನ್ನಕ್ಕೆ ಬಳಸ್ತೀವಲ್ಲ ಆ ಅಕ್ಕಿನೇ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಮತ್ತು ಹಾಗೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಳ್ತೀನಿ. ನೀವು ಬೇಕಂದರೆ ಸ್ವಲ್ಪ ಮಸೂರ್ ದಾಲನ್ನು ನೆನೆಸ್ಕೋಬೋದು, ಇಲ್ಲ ಅಂದರೆ ಬರೀ ತೊಗರಿ ಬೇಳೆ ಅಥವಾ ಹೆಸರು ಬೇಳೆ ಹಾಕಿದರೂ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಒಂದ್ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಿಡೋಣ. ತೊಳೆದ್ಬಿಟ್ಟು ಈ ನೀರನ್ನು ಚೆಲ್ಲಿ ಬೇರೆ ನೀರನ್ನು ಹಾಕಿ ಒಂದು 10 ನಿಮಿಷ ನೆನೆಲಿಕ್ಕಿಡ್ತೀನಿ. ನೆನೆಸ್ತೇನೆ ಹಾಗೆ ಡೈರೆಕ್ಟಾಗಿ ಕೂಡ ಮಾಡ್ಬೋದು, ಆದರೆ ನೆನೆಸಿ ಮಾಡೋದ್ರಿಂದ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆನೆಸಿಡ್ತಾ ಇದ್ದೀನಿ. ಈ ಕಡೆ ನೆನೆಸಿಟ್ಟು ನಾವು ತರಕಾರಿನೆಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 10 ನಿಮಿಷ ಆಗೇ ಹೋಗ್ಬಿಡುತ್ತೆ. ಸೊ ಮುಂಚೆ ಅಕ್ಕಿ ಬೇಳೆನ ನೆನೆಯೋಕ್ಕಿಟ್ಟು ಕಟ್ ಮಾಡ್ಕೊಳ್ಳೋಣ ಎಲ್ಲ. ನಾನಿಲ್ಲಿ 1 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿರೋ ಅಂಥದ್ದು ಮತ್ತು ತುಂಬ ಕ್ವಿಕ್ಕಾಗೂ ಆಗುತ್ತೆ. ಆಮೇಲೆ ಕಂಫರ್ಟಬಲ್ ಫುಡ್ ಬೇಕು ಅಥವಾ ಲೈಟ್ ಫುಡ್ ಬೇಕು ರಾತ್ರಿ ಹೊತ್ತಿಗೆ ಅಂತ ಅಂದಾಗ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ಬೋದು, ಚೆನ್ನಾಗಿರುತ್ತೆ. ಈಗ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ ನಂತರ ಒಂದು ಕುಕ್ಕರಿಗೆ 2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು. ನಾನು 2 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆದ ನಂತರ ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2 ಚಿಟಿಕೆಯಷ್ಟು ಹಿಂಗು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಜೀರಿಗೆ ಮತ್ತು ಹಿಂಗು. ಮತ್ತು 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಕಟ್ ಮಾಡಿರೋ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬ ಜನ ತಿನ್ನೋದಿಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಂಗಿದ್ರೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ. ಈಗ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕರ್ನಾಟಕದಲ್ಲಿ ಇತ್ತೀಚೆಗೆ ಕಿಚಡಿನ ಮಾಡ್ತಾರೆ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಅಷ್ಟು ಕಿಚಡಿ ಬಗ್ಗೆ ಐಡಿಯಾ ಇರಲಿಲ್ಲ. ಸೌತ್ ಅವರಿಗೆ, ನಾರ್ತ್ ಇಂಡಿಯನ್ಸ್ ತುಂಬ ಮಾಡ್ಕೊಳ್ಳೋರು. ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ನಾವು ಗುಜರಾತಲ್ಲಿದ್ದಾಗ ತುಂಬ ಜನ ಹೇಳೋರು ಮಗುಗೆಲ್ಲ ಕಿಚಡಿ ಮಾಡಿ ತಿನ್ನಿಸ್ತಿದ್ದೀವಿ ಅಂತ. ಬಟ್ ನನಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ. ಅದೇ ಅನ್ಕೋತಾ ಇದ್ದೆ ಇವತ್ತು ಕಿಚಡಿ ಮಾಡ್ಕೊಂಡು ತಿನ್ನುವಾಗ ಇವಾಗೆಲ್ಲ ಅನಿಸುತ್ತೆ ಇದು ಮುಂಚೆನೇ ಈ ರೆಸಿಪಿ ಗೊತ್ತಿದ್ದಿದ್ರೆ ನನ್ನ ಮಗನಿಗೆ ಈ ರೀತಿ ಮಾಡಿ ತಿನ್ನಿಸ್ಬೋದಿತ್ತಲ್ಲ, ಆಗಿರೋದು ಅಕ್ಕಿ ಬೇಳೆ ತರಕಾರಿ ಎಲ್ಲ ಹಾಕಿ ಕಿಚಡಿನ ಮಾಡ್ಕೊಳ್ಬೋದು. ಆದರೆ ಮಕ್ಕಳಿಗೆ ಮಾಡೋದಾದರೆ ಚಿಕ್ಕ ಚಿಕ್ಕ ಬೇಬೀಸಿಗೆಲ್ಲ ಮಾಡೋದಿದ್ರೆ ಖಾರನ ಸ್ಕಿಪ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಸ್ಕಿಪ್ ಮಾಡಿ ಬರೀ ಸೊಪ್ಪು ತರಕಾರಿ ಬೇಳೆ ಆ ಥರನ ಹಾಕಿ ಕಿಚಡಿ ಥರ ಮಾಡಿಬಿಟ್ಟು ತಿನ್ನಿಸ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ನಂತರ 1 ಕಟ್ ಮಾಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ, ಹುಳಿ ಟೊಮೊಟೊನ. ಈ ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಬೇಕು. ನಾನು ಗೊತ್ತಿಲ್ಲದೇ ಏನು ಮಾಡ್ತಾಯಿದ್ದೆ, ನನ್ನ ಮಗ ಚಿಕ್ಕವನಿರುವಾಗ ಮಿಕ್ಸಿ ಮಾಡ್ತಾಯಿದ್ದೆ, ಎಲ್ಲ ಬೇಯಿಸ್ಬಿಟ್ಟು ಮಿಕ್ಸಿ ಮಾಡ್ತಿದ್ದೆ. ಬಟ್ ಈ ರೀತಿ ಕಿಚಡಿ ಮಾಡಿ ತಿನ್ಸಿದ್ರೆ ಮಿಕ್ಸಿ ಮಾಡೋ ನೆಸೆಸಿಟಿನೇ ಇಲ್ಲ. ಅದೆಲ್ಲ ಸಾಫ್ಟಾಗಿ ಬೆಂದಿರುತ್ತಲ್ಲ, ಮಕ್ಳಿಗೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಹಾಗೆ ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ರುಚಿಗೆ ಉಪ್ಪು, ಒಂದು 1/4 ಚಮಚ ಅರಿಶಿನದ ಪುಡಿ, ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗೋರು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಡುತ್ತೆ ನೋಡಿ, ಅಂದರೆ ತುಪ್ಪ ಬಿಡುತ್ತೆ ನೋಡಿ, ಇಲ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ವಿಡಿಯೋ ಅದು ಕಟ್ಟಾಗಿದೆ, ಅಂದರೆ ವಿಡಿಯೋ ಅದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಸೊ ಅದನ್ನೊಂದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಸೊಪ್ಪೆಲ್ಲ ಹಾಕಿದ ನಂತರ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ ಬೇಳೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನೆನೆಸಿಟ್ಟಿರೋದ್ರಿಂದ ನಮಗೆ ಕುಕ್ಕರ್ ಬೇಗನೆ ಕೂಗಿಬಿಡುತ್ತೆ, ವಿಸಲ್ ಬೇಗನೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೆನೆಸಿಟ್ಟಿರೋದಷ್ಟೇ. ಇವಾಗ ಅಕ್ಕಿಗೆ ಮಸಾಲ ಎಲ್ಲ ಪೂರ್ತಿಯಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು 2 ಲೋಟ ನೀರನ್ನು ಹಾಕ್ಕೊಳ್ತೀನಿ, ಯಾಕಂದರೆ ನಮಗೆ ಮೆತ್ತಗೆ ಬೇಯಬೇಕು, ಸ್ವಲ್ಪ ತೆಳು ಕೂಡ ಇರಬೇಕು. ಹಾಗಾಗಿ ಒಂದು 2-2.5 ಲೋಟ ನೀರನ್ನು ಹಾಕ್ಕೊಳ್ಬೇಕು. ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಅಕ್ಕಿ ಬೇಳೆನ ಒಂದು ಕಡೆ ಬೇಯಿಸಿ ಇನ್ನೊಂದು ಕಡೆ ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದೇ ಸರಿ ಎಲ್ಲ ಕುಕ್ಕರಿಗೆ ಹಾಕಿ ಕೂಗ್ಸೋದ್ರಿಂದ 1 ಪಾಟ್ ಕಿಚಡಿ ರೆಡಿ ಆಗುತ್ತೆ. ಮಾಡ್ಕೊಳ್ಳೋದಕ್ಕೂ ಸಿಂಪಲ್ಲು ಮತ್ತು ಈಸಿ ಕೂಡ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಒಂದು 3 ವಿಸಲ್ ಕೂಗಿಸ್ಕೊಳ್ತೀನಿ. 3 ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಚೆನ್ನಾಗೆಲ್ಲ ಬೆಂದಿದೆ.
ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಲೋಟ ನೀರನ್ನು ಹಾಕಿ ಮತ್ತೆ ಒಂದು ಕುದಿ ಕುದಿಸ್ಕೊಳ್ಬೋದು. ನಾನೇನು ಮತ್ತೆ ನೀರನ್ನು ಹಾಕಿಲ್ಲ, ಅದೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಘಮ ಘಮ ಅಂತಿರೋ ಹೆಲ್ದಿಯಾಗಿರೋ 1 ಪಾಟ್ ಪಾಲಕ್ ಕಿಚಡಿ ರೆಡಿ ಆಗುತ್ತೆ. ನಾನು ಇದಕ್ಕೆ ನೆಂಚ್ಕೊಳಕ್ಕೆ ಹಪ್ಪಳ ಏನು ಮಾಡ್ಕೊಂಡಿರಲಿಲ್ಲ, ಉಪ್ಪಿನಕಾಯಿ ಇತ್ತು ಸ್ವಲ್ಪ. ಇದನ್ನು ಏನು ಗೊತ್ತಾ, ಮತ್ತು ಕಿಚಡಿ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಅದು ಮಜಾ ಸಿಗೋದು. ಸೊ ನಾನು ಬಿಸಿ ಬಿಸಿದೇ ತಿಂದೆ, ತುಪ್ಪ ಹಾಕೊಂಡು ತಿಂತಾಯಿದ್ರೆ ಅಂತೂ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಪಾಲಕ್ ಸೊಪ್ಪಿಲ್ಲ ಅಂದರೆ ಬರೀ ದಾಲ್ ಕಿಚಡಿ ಕೂಡ ಟ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಏನಿದ್ರೂ ಹಾಕ್ಕೊಳ್ಳಿ, ಎಲ್ಲದೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿದ್ದರೆ ಆಯಿತು. ಸೊ ನಾನು ಕೂಡ ಇದನ್ನು ನೆಕ್ಸ್ಟ್ ಟೈಮು ಮೆಂತ್ಯ ಸೊಪ್ಪಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಹಾಗೆ ತುಪ್ಪ ಹಾಕಿ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದೆ ನಾನು, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. And thank you for watching.